ಪರಮಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿ ಎಂದು ಆ ಪೀಠವನ್ನು ಆರೋಹಣ ಮಾಡಿದರು. ಅಂದಿನಿಂದ ಸಮಾಜವನ್ನು ಕಟ್ಟಲಿಕ್ಕೆ ಹಗಲಿರುಳು ದುಡಿದಂಥ ವ್ಯಕ್ತಿ. ದರ್ ಇಸ್ ನೋ ಡೌಟ್ ಇನ್ ಇಟ್, ದರ್ ಇಸ್ ನೋ ಸೆಕೆಂಡ್ ವಾಯ್ಸ್. ಯಾವುದೇ ಹಣದ ಆಸೆಗೆ ಬಲಿಯಾಗಲಿಲ್ಲ. ಸಮಾಜದ ಏಳಿಗೆಗಾಗಿ, ಸಮಾಜದ ಒಗ್ಗಟ್ಟಿಗಾಗಿ ಸುಮಾರು 750 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದರು. ಸುಮಾರು 8 ಲಕ್ಷ ಜನರನ್ನು ಸೇರಿಸಿ ಅರಮನೆ ಮೈದಾನದಲ್ಲಿ ಒಂದು ದೊಡ್ಡ ಸಭೆಯನ್ನು ಮಾಡಿ ಪಂಚಮಸಾಲಿ ಸಮಾಜದ ಒಂದು ಶಕ್ತಿ ಪ್ರದರ್ಶನ ಸರ್ಕಾರಗಳಿಗೆ ಮುಟ್ಟುವಂಥ ಮಾಡಿದ ಶ್ರೇಯಸ್ಸು ಯಾರಿಗಾರ ಸಲ್ತಿದ್ರೆ ಅದು ಪರಮಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿ ಅವ್ರಿಗೆ ಸಲ್ತದೆ. ವಿಜಯಾನಂದ ಕಾಶ್ಯಪ್ನವ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗೋದಿಲ್ಲ, ಅದರ ಅವಶ್ಯಕತೆಯೂ ನನಗಿಲ್ಲ. ಆ ಮಠಕ್ಕನ ಅವ್ರ ಸ್ವಾಮಿಗಳು ಏನೂ ಆಸೆ ಪಟ್ಟವರಲ್ಲ. ಉಚ್ಚಾಟನೆ ಅವ್ರಿಗೇನು ನಿರೀಕ್ಷೆನೂ ಅಲ್ಲ, ಅದು ಅನಿರೀಕ್ಷಿತನೂ ಅಲ್ಲ. ನಮಗೂ ಏನು ಅನಿರೀಕ್ಷಿತ ಅಲ್ಲ. ಅವರ ಸುಮಾರು ದಿವಸಗಳಿಂದ, ಸುಮಾರು ತಿಂಗಳಿಂದ, ನಡವಳಿಕೆಗಳಿಂದ ಅದು ಗುರ್ತಾಕಿತ್ತು. ನಾನು ಒಂದು ಹಂತದೊಳಗೆ ಕಾಶ್ಯಪ್ನವ್ರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡಿದ್ದೆ. ಇಲ್ಲೇ ನಾನಾಗಲಿ ನೀವಾಗಲಿ ಏನು ವೈರಿಗಳಲ್ಲ, ಸಮಾಜದ ಸಂಘಟನೆಗಾಗಿ ಹೋರಾಡಿದಂಥವ್ರು. ಸ್ವಾಮಿಗಳ ನಡಕ ನಿಮ್ಮ ನಡಕ ಅಥವಾ ನನ್ನ ನಡಕ ನಿಮ್ಮ ನಡಕ ಏನಾದರೂ ಭಿನ್ನಾಭಿಪ್ರಾಯ ಇದ್ದರೆ ವಿದಿನ್ ದ 4 ವಾಲ್ ಕುಳಿತು ಸಮಸ್ಯೆ ಬಗೆಹರಿಸ್ಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳಿದ್ದೆ. ಬಹುತೇಕ ಅದು ಅವರಿಗೆ ಹಿಡಿಸ್ತೋ ಇಲ್ಲೋ ಗುರುತಾಗಲಿಕ್ಕಿಲ್ಲ. ಅದರ ಬಗ್ಗೆ ನಾನು ಹೆಚ್ಚಿಗೆ ಹೋಗಕ್ಕೆ ಹೋಗೋಲ್ಲ. ಇಡೀ ಪಂಚಮಸಾಲಿ ಸಮಾಜ ಪರಮಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿ ಅವ್ರ ಹಿಂದುಗಡೆ ಐತಿ. ನಾವು ಬಹುಶಃ ಶನಿವಾರ ದಿವಸ ನಾನಿರ್ಬೋದು, ಯತ್ನಾಳ್ ಇರ್ಬೋದು, ಶಿವಶಂಕರ್ ಇರ್ಬೋದು, ಅರವಿಂದ್ ಬೆಲ್ಲದ್ ಇರ್ಬೋದು, ಸಿದ್ದು ಸೌದಿ ಇರ್ಬೋದು, ಇನ್ನೂ ಹಲವಾರು ನಮ್ಮ AB ಪಾಟೀಲ್ ಇರ್ಬೋದು, ಹಲವಾರು ಸಮಾಜದ ಮುಖಂಡರು ಬಹುತೇಕ ಮೇ ಬಿ ಆನ್ ಸ್ಯಾಟರ್ಡೆ ಹೋಗಿ ಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆ ಭೇಟಿಯಾಗಿ ಮುಂದಿನ ನಡೆಗಳ ಬಗ್ಗೆ ತೀರ್ಮಾನ ತಗೊಳ್ತೀವಿ. ಸ್ವಾಮಿಗಳಿಗೆ ಈಗಾಗಲೇ ನಾನು ಫೋನಲ್ಲಿ ಮಾತಾಡಿದ್ದೇನೆ. ಸಮಾಜ ಸಂಘಟನೆಯ ನನ್ನ ಪ್ರಯತ್ನ, ನನ್ನ ಹೋರಾಟ ನಿಲ್ಲೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅವರಿಗೆ ಸಂಪೂರ್ಣವಾದ ನೈತಿಕ ಬೆಂಬಲವನ್ನು ನಾವೆಲ್ಲರೂ ಕೊಡ್ತೀವಿ. ಹೊಸ ಪೀಠ ರಚನೆ ಆದರೆ ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಇರುತ್ತೆ. ನಾನೊಬ್ಬನೇ ಹೇಳಬಾರ್ದು, ವಿಲ್ ಡಿಸ್ಕಸ್ ಆಲ್. ಸರ್, ಮತ್ತು ಇನ್ನೊಂದು ಕಡೆ ಯತ್ನಾಳ್ ಅವರು ಹೇಳ್ತಾರೆ ಬಸವಣ್ಣ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿಲ್ಲ. ಇದಕ್ಕೆ ನೀವು ಜಯ ಮೃತ್ಯುಂಜಯ ಸ್ವಾಮೀಜಿ ಅವ್ರ ಬಗ್ಗೆ ಪ್ರಶ್ನೆ ಕೇಳಿರಿ, ಅದಕ್ಕೆ ಉತ್ತರ ಕೊಡ್ತೀನಿ. ಜಾತಿ ಗಣತಿ ವಿಚಾರವಾಗಿ ಸರ್, ಈಗ ಗಣತಿ ಪ್ರಾರಂಭವಾಗಿದೆ. ಒಂದು ಕಡೆ ಅವ್ರು ಹೇಳ್ತಾನೆ ಜಾತಿ ಗಣತಿ ಇಲ್ಲ ಅಂತ, ಆದರೆ ಕಾಲಮಲ್ಲೆಲ್ಲ ಜಾತಿಗೆ ಸಂಬಂಧಪಟ್ಟಂಗಿದೆ. ಬಿಜೆಪಿ ಕೂಡ ಇದನ್ನು ಆಗ್ರಹ ಮಾಡಿತ್ತು ಮುಂದೂಡಬೇಕು ಅನ್ನುವಂಥದ್ದು. ಸೊ ನೋಡೋಣ, ಇವತ್ತು ಹೈಕೋರ್ಟ್ನಲ್ಲಿ ಬರ್ತಾ ಇದೆ. ಹೈಕೋರ್ಟ್ನಿಂದ ಬಹುತೇಕ ನ್ಯಾಯ ಸಿಗ್ಬೋದಾದಂಥ ವಿಶ್ವಾಸ ಇದೆ. ಬಟ್ ಇದು ಯಾವ ರೀತಿಯ ಸರ್ಕಾರ ಅನ್ನೋದು ನನಗೆ ಅರ್ಥ ಆಗೋಲ್ದು. ಒಮ್ಮೆ ಜಾತಿ ಗಣತಿ ಅಂತಾರೆ, ಒಮ್ಮೆ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತಾರೆ. ಇದುವರೆಗೂ ಇವ್ರ ಕಡೆ ಡಾಟಾನೇ ಇಲ್ಲ. ಏನು ಈ ರೀತಿ ಸರ್ಕಾರ ನಡೆಸಿದರೆ ನನಗನ್ನಿಸುತ್ತದೆ ಸರ್ಕಾರದ ವಿರುದ್ಧ, ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ವಿರೋಧಿ ಅಲೆ ಏನು ಕ್ರಿಯೇಟ್ ಆಗಾಕತ್ತೈತಿ ವಿದಿನ್ ದ ಪಾರ್ಟಿ ಆ್ಯಂಡ್ ಔಟ್ಸೈಡ್ ದ ಪಾರ್ಟಿ. ಅದನ್ನು ಮರೆಮಾಚಿಸ್ಲಿಕ್ಕೆ ಐ ಥಿಂಕ್ ಈಸ್ ಅ ಕ್ಲೆವರ್ ಎನಫ್. ಸಿದ್ದರಾಮಯ್ಯ ಸರ್ ಈಸ್ ವೆರಿ ಕ್ಲೆವರ್ ಎನಫ್ ಆ್ಯಂಡ್ ವೆರಿ ಇಂಟೆಲಿಜೆಂಟ್. ಇಟ್ ಮೇ ಬಿ ಒನ್ ಕಾರ್ಡ್ he is playing like that. 2.5 ವರ್ಷದ ನಂತರ ಕುರ್ಚಿ ಬದಲಾವಣೆ ಅದು ಅವರಿಬ್ಬರು ನಡಕ್ಕೆ ಬಿಟ್ಟಿದ್ರಿ ಸರ್. ಇರ್ಬೋದು. ಆಮೇಲೆ ಇನ್ನೊಂದು ವಿಚಿತ್ರ ಅಂತಂದ್ರೆ ಬಹುತೇಕ ಗುಂಡಿಗಳನ್ನು ಎನಿಸುವಂಥ ಸರ್ಕಾರನ ನೋಡಿದ್ದಿಲ್ಲ. 6,000 ಗುಂಡಿ ಅದಾವು, 3,000 ಅಧಿಕಾರಿಗಳನ್ನು ಗುಂಡಿಗಳು ಎನಿಸಕ್ಕೆ ಹಚ್ಚಿದ ಸರ್ಕಾರ ಬಹುತೇಕ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಅನ್ನುವಂಥದ್ದನ್ನು ನನಗೆ ಕೇಳ್ತೇನೆ. ನಿನ್ನೆ ರಾತ್ರಿ ನಾನು ಫ್ಲೈಟಿಗೆ ಬಂದೆ. ಸುಮಾರು 10:30ಯಿಂದ 11:00 ನಾನು ಬರ್ತಾಯಿದ್ದೆ ಏರ್ಪೋರ್ಟಿಂದ. ಈ BDAದ ಮುಂದೆ ಸ್ಲೈಟ್ ಫ್ಲೈಓವರ್ ಇದೆ, ಮಳೆ ಬರ್ತಾಯಿದೆ. ಅವಾಗ ಆಸ್ಫಾಲ್ಟ್ ಮಾಡ್ತಿದ್ರು, ಅವಾಗ ಗುಂಡಿ ತುಂಬ್ತಿದ್ರು. ನಿಲ್ತದಾನೆ ಮಳೆಯೊಳಗೆ ಗುಂಡಿ, ಡಂಬರ್ ನಿಲ್ತದಾನೆ ಪ್ರತಿದಿನ ಮಳೆ ಬರ್ತಾ ಇದೆ. ಹಾಂ, ಅಲ್ಲ ಅಂಥದ್ರೊಳಗೆ ಅಧಿಕಾರಿಗಳಿಗೆ ಈ BBMP ಅಧಿಕಾರಿಗಳಿಗೆ ಅಷ್ಟು ಪರಿಜ್ಞಾನ ಇಲ್ಲ. ಮಳೆ ಬರುವಂಥ ಹೊತ್ತೊಳಗೆ ಅದು ಒಂದು ರೋಡ್ ಜಾಮ್ ಮಾಡಿ, ಒಂದು ರೋಡ್ ಬ್ಲಾಕ್ ಮಾಡಿ, ಸ್ಲೈಟ್ ಫ್ಲೈಓವರ್ ಇದೆ ನೋಡಿ, ಒಂದು ಬ್ರಿಡ್ಜ್ ಟೈಪ್ ಇದೆ BDAದ ಎದುರಿಗೆ, ಅಲ್ಲಿ ಗುಂಡಿ ತುಂಬ್ತಾ ಇದ್ದಾರೆ ರಾತ್ರಿ. ಇದು ಏನು ಮಾಡ್ತಾ ಇದ್ದಾರೆ ರಾಜ್ಯ? DK ಶಿವಕುಮಾರ್ ಹೇಳ್ತಾರೆ ಪ್ರಧಾನಮಂತ್ರಿ ದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನೆ ಮುಂದೆನೇ ಗುಂಡಿ ಐತೆರಿ ಅಂತ ಹೇಳ್ತಾರೆ. ಹಂಗಾರೆ ಇವ್ರ ಮನೆ ಮುಂದೆ ಒಂದು ಹೊಂಡ ಮಾಡ್ಕೋ ಅಂತೇಳಿ, ಇವ್ರ ಮನೆ ಮುಂದೆ ಒಂದು ಲೇಕ್ ಮಾಡ್ಕೋ ಅನ್ನೋ
ಏನು ಕೇಳಿದ್ರು ಮೋದಿ ಮಾಡಿಲ್ಲ, ನೀವಿದ್ದಾಗ ಮಾಡಿಲ್ಲ. ಅರೇ ನಾವಿದ್ದಾಗ ಮಾಡಲ್ದಕ್ಕೆ ನೀವು ಬಂದಿರಪ್ಪ, ಮತ್ತು ನೀವು ಹೋಗಕ್ಕೆ ತಯಾರಾಗಿರಿ, ನಾವು ಬರ್ತೇವೆ. ಸರ್ ಇನ್ನೊಂದು 15 ದಿನದಲ್ಲಿ ಆಗುತ್ತಾ ಸರ್ ಇದು ಜಾತಿ ಗಣತಿ ಸಮೀಕ್ಷೆ? 15 ದಿನಗಳ ಅವಧಿ ದಿನಗಳನ್ನ ಏನು ಬೇಕಾದ್ರೆ ಒಂದೇ ದಿವಸದಾಗ ಮುಗಿಸ್ತಾರೆ ಸರ್ ಅವರು. ಅವ್ರಿಗೆ ಬೇಕಾಗಿದ್ದ ಅವ್ರಿಗೆ ಬೇಕಾಗಿದ್ದಂಗೆ ಅಲ್ಲಿ ಬೇಕಾದ್ರೆ ಮನ್ಯಾಗ ಕುಂತ್ಕೊಂತ ಬರ್ಕೊತಾರೆ. ಏನು ರಾತ್ರಿ ಮನೆ ಮುಂದೆ ಬಂದು ಒಂದು ಸ್ಟಿಕ್ಕರ್ ಹಂಚಿ ಹೋದ್ರೆ ಮುಗೀತಿ, ಈ ಮನೆ ಜಾತಿ ಗಣತಿ ಮಾಡ್ಯಾವಂತ. ಸರ್ ಈ ಗಣತಿ ಒಪ್ಪಕ್ಕೆ ಬಿಜೆಪಿ ರೆಡಿ ಇದೆಯಾ? ಸಾಧ್ಯನೇ ಇಲ್ಲ. ಬಿ ಜೆ ಪಿ ಅಲ್ಲ, ಕಾಂಗ್ರೆಸ್ನವರೇ ರೆಡಿ ಇಲ್ಲ. ಬಿ ಜೆ ಪಿ ದೂರ ಉಳಿತಿ, ಕಾಂಗ್ರೆಸ್ನವರೇ ರೆಡಿ ಇಲ್ಲ. ಮತ್ತೆ ಈ ಗಣತಿ ಮಾಡ್ತಾವ್ರಲ್ಲ ಸರ್, ನೆಕ್ಸ್ಟ್ ಅಂತ ಬಿಜೆಪಿ ಹಿಂದೆ ಕೂಡ 180 ನೋಡೋಣ, ಹೋರಾಟ ಮಾಡೋಣ. ನೀವು ರಾಜಕಾರಣ ಧರ್ಮದಲ್ಲಿ ರಾಜಕಾರಣ ಮಾಡಬೇಡಿ, ನೇರವಾಗಿ ಚುನಾವಣಾ ರಾಜಕಾರಣಕ್ಕೆ ಬನ್ನಿ, ಅಲ್ಲಿ ಫೇಸ್ ಮಾಡೋಣ. Let us dissolve the assembly. Let him dissolve the assembly. We are ready to face the election. ಸರ್